ಆಗಲಿಲ್ಲ, ತುಂಬ ಸ್ಟ್ರೈನ್ ಆಗಿತ್ತು, ಮಲ್ಕೊಂಡ್ಬಿಟ್ವಿ. ಈಗ ಅಷ್ಟೇ ನಾವು ಎದ್ದು ರೆಡಿಯಾಗಿ ಮತ್ತೆ ಆ ರೂಮ್ಗೆ ಹೋಗ್ತಾ ಇದ್ದೀವಿ. ಬಾಯ್ಸ್ಗೊಂದು ಗರ್ಲ್ಸ್ಗೊಂದು ರೂಮ್ ಮಾಡಿದ್ದು, ಸೊ ಅಲ್ಲೇ ಪೂಜೆ ಎಲ್ಲ ಮಾಡೋದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಬಾಯ್ಸ್ ರೂಮ್ ಹತ್ರ ಬಂದ್ವಿ. ನಾವು ಇಲ್ಲೇ ಅಡುಗೆ ಹಾಗೂ ಪೂಜೆಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದು. ಗರ್ಲ್ಸ್ ರೂಮಲ್ಲಿ ಬರೀ ಎಲ್ಲ ಎದ್ದು ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಆಗ್ಲೇ ಗುಡ್ಡಪ್ಪಂದಿರು ಅವನನ್ನು ಮತ್ತು ಅವ್ರ ಅಪ್ಪ ಅಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನದ ಹತ್ರ ಉರುಳು ಸೇವೆಯನ್ನು ಮಾಡಿ ಅಲ್ಲಿಂದ ಮುಡಿಯನ್ನು ಮಾಡಿಸ್ಕೊಂಡು ಸೀದಾ ಸಾಲೂರು ಮಠದ ಹತ್ರ ಬಂದಿದ್ದರು. ನಾವು ಇವಾಗೆಲ್ಲ ಸಾಲೂರು ಮಠದ ಹತ್ರ ರೀಚ್ ಆದ್ವಿ. ಎಲ್ಲ ಬಂದು ಈಗ ಅವನಿಗೆ ಅರಿಶಿನ ಸ್ನಾನವನ್ನು ಮಾಡಿಸೋದಕ್ಕೆ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ರು. ನೋಡ್ತಾ ಇದ್ದೀರಾ, ಈಗ ಪ್ರತಿಯೊಬ್ಬರು ಕೂಡ ಅವನಿಗೆ ಅರಿಶಿನ ಹಚ್ಚಿ, ನಾವು ಮದುವೆಗಳಲ್ಲಿ ಹೇಗೆ ಅರಿಶಿನ ಹಚ್ಚಿ ನೀರನ್ನು ಹಾಕ್ತೀವಿ ಅದೇ ರೀತಿ ಇಲ್ಲಿ ಎಲ್ಲರೂ ಅರಿಶಿನವನ್ನು ಹಚ್ಚಿ ಅವನಿಗೆ ನೀರನ್ನು ಹಾಕ್ತೀವಿ.
ಇವಾಗ ನೀವು ನೋಡಿದ್ರಿ, ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಅವನಿಗೆ ಅರಿಶಿಣದ ನೀರನ್ನು ಹಾಕಿದ್ದಾಯಿತು. ನಂತರ ಗುಡ್ಡಪ್ಪಂದಿರು ಹೊಸ ನೀರನ್ನು ಹಿಡ್ಕೊಂಡು ಗಂಗೆ ಪೂಜೆಯನ್ನು ಮಾಡಿ ಈಗ ಅವರು ನೀರನ್ನು ಹಾಕ್ತಾ ಇದ್ದಾರೆ. ನೀವು ನೋಡ್ತಾ ಹೋಗ್ತೀರಾ, ಅವನ ತಲೆ ಭಾಗದಲ್ಲಿ ಹಾಗೆ 2 ಭುಜಗಳ ಮೇಲೆ ಮತ್ತು 2 ಮೊಣಕಾಲಿನ ಮೇಲೆ 2 ಎಲೆ, 2 ಅಡಿಕೆ ಹಾಗೆ ಒಂದು ನಿಂಬೆ ಹಣ್ಣಿನ ಹೋಳನ್ನು ಇಟ್ಟು ನೀರನ್ನು ಹಾಕ್ತಾರೆ. ಹಾಗೆ ಅವನಿಗೆ ಪಂಚಾಮೃತ ಅಭಿಷೇಕವನ್ನು ನಾವು ದೇವರಿಗೆ ಹೇಗೆ ಮಾಡ್ತೀವಿ ಅದೇ ರೀತಿ ಹಾಲು, ಮೊಸರು ಹಾಗೂ ಗೋಮೂತ್ರ, ಬಾಳೆಹಣ್ಣು, ಎಳೆನೀರು, ಜೇನುತುಪ್ಪ ಎಲ್ಲವನ್ನು ಯೂಸ್ ಮಾಡಿಕೊಂಡು ಅಭಿಷೇಕವನ್ನು ಮಾಡ್ತಾರೆ. ಹಾಗೆ ಇದೇ ಥರ 2 ಎಲೆ ಅಡಿಕೆ ಇಟ್ಟು 108 ಬಾರಿ ನೀರನ್ನು ಹಾಕಿ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ಹಾಗೆ ತುಂಬೆ ಹೂವು ಮತ್ತು ಪತ್ರೆ, ಬಿಲ್ವಪತ್ರೆ ಎಲ್ಲ ಇಟ್ಟು ನೀರನ್ನು ಹಾಕ್ತಾರೆ. ಅದೆಲ್ಲ ಆದ ನಂತರ ಅವನಿಗೆ ಹೊಸ ಬಟ್ಟೆಯನ್ನು ಹಾಕಿಸಿ ಎಲ್ಲ ಆದಮೇಲೆ ಎಲ್ಲ ಗುಡ್ಡಪ್ಪಂದಿರು ಮತ್ತು ಹೊಸ ನೀರನ್ನು ಹಿಡಿದು ಅದಕ್ಕೆ ಗಂಗೆ ಪೂಜೆಯನ್ನು ಮಾಡಿಸಿ ಗಂಗೆ ಪೂಜೆಯನ್ನು ಮಾಡ್ತಾ ಹಾಗೆ ಮಹದೇಶ್ವರನ ಹಾಡುಗಳನ್ನು ಹಾಡ್ತಾ ಬಂದಂಥ ಗುಡ್ಡಪ್ಪಂದಿರಿಗೆ ಕಾಣಿಕೆಗಳನ್ನು ಕೊಡಿಸಿ ಹಾಗೆ ಅದಾದಮೇಲೆ ನಾವು ಸಾಲೂರು ಮಠದ ಒಳಗಡೆ ಕರ್ಕೊಂಡು ಹೋಗ್ತೀವಿ. ನೀವು ನೋಡ್ತೀರಾ ಮುಂದೆ ವೀಡಿಯೋಸ್ನಲ್ಲಿ. ಇವಾಗ ನಾವು ಸಾಲೂರು ಮಠದ ಒಳಗಡೆ ಬಂದಿದ್ದೀವಿ. ಇಲ್ಲಿ ಮಣಿಯನ್ನು ಹಾಕಿಸ್ಬೇಕು ಅಂತ ಅಂದರೆ ಮುಂದೆಗಡೆ ಒಳಗಡೆ ಹೋದರೆ ಗುರುಗಳಿರ್ತಾರೆ. ಅವ್ರ ಹತ್ರ ಹೋಗಿ ನಾವು ಮಾತಾಡಿ ಹೀಗೆ ಮಣಿ ಹಾಕಿಸ್ಬೇಕು ಅಂದರೆ 800 ರುಪೀಸ್ ಏನೋ ಚಾರ್ಜ್ ಇರುತ್ತೆ. ಅದನ್ನು ಪೇ ಮಾಡಿ ರಸೀದಿಯನ್ನು ತೆಗೆದುಕೊಂಡು ನಾವು ಇಲ್ಲಿ ಬಂದರೆ ಸುಮಾರು ಜನ ಹೀಗೆ ಮಾಡಿಸ್ತಾ ಇರ್ತಾರೆ, ಅಂದರೆ ಮಣಿಯನ್ನು ಹಾಕಿಸ್ತಾ ಇರ್ತಾರೆ. ಅಲ್ಲಿ ಬಂದರೆ ಒಂದೇ ಬಾರಿಗೆ ಎಲ್ಲರನ್ನ ಒಂದು 4-5 ಜನನ್ನ ಒಟ್ಟಿಗೆ ಕೂರಿಸಿ ಅವರು ಮಾಡ್ತಾರೆ. ನೀವು ನೋಡ್ತಿದ್ದೀರಾ ಇವಾಗ ವಿಭೂತಿ ಎಲ್ಲ ಹಚ್ಚಿ ಅವನಿಗೆ ಹಾಗೆ ಬೆತ್ತಕ್ಕೆಲ್ಲ ವಿಭೂತಿಯನ್ನು ಹಾಕಿ ಎಲ್ಲವನ್ನು ಸಿದ್ಧತೆ ಮಾಡ್ಕೊತಾ ಇದ್ದಾರೆ ಕಂಕಣ ಕಟ್ಟೋದಕ್ಕೆ. ಕಂಕಣವನ್ನು ನೀವು ನೋಡಿರ್ತೀರ, ಸಾಮಾನ್ಯವಾಗಿ ಮದುವೆಗಳಲ್ಲಿ ಎಲ್ಲರೂ ಕಂಕಣವನ್ನು ಕಟ್ತಾರೆ. ಅದೇ ರೀತಿ ಇಲ್ಲೂ ಕೂಡ ಕಂಕಣವನ್ನು ಕಟ್ತಾ ಇದ್ದಾರೆ. ನೀವು ನೋಡ್ತಾ ಹೋಗ್ತೀರಾ, ನೋಡಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ. ಕಂಕಣಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಹಾಗೆ ಪೂಜೆ ಸಾಮಗ್ರಿಗಳನ್ನು ತರಿಸ್ಕೊಂಡಿದ್ರು. ಈಗ ನೋಡ್ತಾ ಇದ್ದೀರಾ, ಕೈಗೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅದಾದ ನಂತರ ಕಂಕಣವನ್ನು ಕಟ್ತಾರೆ. ಈಗ ನೋಡ್ತಾ ಇದ್ದೀರಾ ನೀವು ಹೇಗೆ ಕಂಕಣವನ್ನು ಕಟ್ತಾರೆ ಅಂತ. ನೋಡಿ, ಅರಿಶಿನ ಕುಂಕುಮ ಹಾಕಿದ್ರು, ಹೂವಿಟ್ಟರು, ನಂತರ ಉರುಕು ದಾರ ಅಂತ ಹೇಳ್ತೀವಿ ನಾವು. ಉರುಕು ದಾರದಿಂದ
ಕಂಕಣವನ್ನು ಕಟ್ತಾರೆ. ಅದಾದ ನಂತರ ಅದಕ್ಕೆ ಬಿಳಿ ಬಟ್ಟೆಯಿಂದ ಸುತ್ತಿ ಅದಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಅದಕ್ಕೂ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡ್ತಾರೆ. ಅದಾದಮೇಲೆ ಕೈಗೆ ಅಕ್ಕಿಯನ್ನು ತಗೊಳ್ಳೋದಕ್ಕೆ ಹೇಳಿ ಅದಕ್ಕೆ 2 ಎಲೆ ಅಡಿಕೆ ಹಾಗೆ ಬೆಲ್ಲ, ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು, ಈಗ ನಾವು ಮದುವೆಗಳಲ್ಲಿ ಬಂಧು ಬಳಗ ಎಲ್ಲ ಅದಕ್ಕೆ ಹಾಲನ್ನು ಪ್ರೋಕ್ಷಣೆ ಮಾಡ್ತಾರೆ ಹಿಂಗೆ ಇಟ್ಕೊಂಡಾಗ ಕಂಕಣ ಕಟ್ಟಿದ್ಮೇಲೆ. ಆದರೆ ಇಲ್ಲಿ ಎಲ್ಲರೂ ಆ ಥರ ಮಾಡೋ ಅವಕಾಶ ಇಲ್ಲದೆ ಇರೋದ್ರಿಂದ ತುಂಬಾ ಕ್ರೌಡ್ ಇರುತ್ತೆ. ಎಲ್ಲರಿಗೂ ಒಂದು 4-5 ಜನಕ್ಕೆ ಒಟ್ಟಿಗೆ ಮಾಡೋದ್ರಿಂದ ನಮಗೆ ಅವರ ಮನೆಯವ್ರು ಯಾರಿರ್ತಾರೆ ಎಲ್ಲರೂ ಅದನ್ನು ಮುಟ್ಟೋದಕ್ಕೆ ಹೇಳ್ತಾರೆ. ಅವರೇ ಅದನ್ನು ಪ್ರೋಕ್ಷಣೆಯನ್ನು ಮಾಡ್ತಾರೆ. ಇವಾಗ ನೋಡ್ತಾ ಹೋಗ್ತೀರ ನೀವು. ಅದೆಲ್ಲ ಆದಮೇಲೆ ಮಂಗಳಾರತಿ ಮಾಡಿ ನಂತರ ಅವ್ರಿಗೆ ಕತ್ತಿಗೆ ಮಣಿಯನ್ನು ಕಟ್ತಾರೆ. ಇವಾಗ ನೀವೆಲ್ಲ ನೋಡಿದ್ರಿ ಮಣಿಯನ್ನು ಹೇಗೆ ಹಾಕಿದ್ರು, ದೀಕ್ಷೆ ಕೊಟ್ಟಿದ್ದಾಯಿತು. ಈಗ ವಾರ ಹೇಗೆ ಮಾಡಬೇಕು, ಅವರು ಮಡಿಯಿಂದ ಹೇಗಿರಬೇಕು ಅನ್ನೋದನ್ನು ಎಲ್ಲರಿಗೂ ತಿಳಿಸ್ಕೊಡ್ತಿದ್ದಾರೆ ಮಠದವರು. ಪ್ರತಿ ಸೋಮವಾರ ಶುಕ್ರವಾರ ಮನೆಯಲ್ಲಿ ಮಡಿಯಿಂದ ಪೂಜೆಯನ್ನು ಮಾಡಬೇಕು, ನಂತರ ವರ್ಷಕ್ಕೊಮ್ಮೆ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಸಬೇಕು ಅಂತ ಹೇಳಿ, ಹಾಗೆ ದೇವರ ದರ್ಶನವನ್ನು ಮಾಡಿಕೊಂಡು ಅಲ್ಲೇ ಬಂದು ಗುರುಗಳ ಪಾದ ನಮಸ್ಕಾರವನ್ನು ಮಾಡಿಕೊಂಡು ಹೊರಗಡೆ ಬರ್ತೀವಿ. ಹೊರಗಡೆ ಬಂದ ಮೇಲೆ ಮನೆಯವರ ಕೈಯಿಂದ ಅವರಿಗೆ ಭಿಕ್ಷೆಯನ್ನು ಹಾಕಿಸ್ತಾರೆ. ಅಂದರೆ ಅಕ್ಕಿ ಆದರೂ ಹಾಕ್ಬೋದು, ದುಡ್ಡನ್ನಾದರೂ ಹಾಕ್ಬೋದು. ಹೀಗೆ ಅಲ್ಲಿ ಎಲ್ಲರೂ ಅವರ ಜೋಳಿಗೆಗೆ ದುಡ್ಡನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಂಡು ಪಾದ ಎಲ್ಲ ನಮಸ್ಕಾರ ಮಾಡ್ಕೊಂಡ್ಮೇಲೆ ಅವರು ಅಲ್ಲೇ ಅಂಗಡಿ ಬೀದಿಗಳಲ್ಲಿ ಅವರಿಗೆ ಭಿಕ್ಷಾಟನೆಯನ್ನು ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ದರ್ಶನಕ್ಕೆ ಕರ್ಕೊಂಡು ಹೋದರು. ಹಾಗೆ ನಾವು ದರ್ಶನಕ್ಕೆ ಹೊರಟ್ವಿ. ಎಲ್ಲರೂ ದರ್ಶನದಲ್ಲಿ ತುಂಬಾ ಕ್ರೌಡ್ ಇತ್ತು. 2 hours ಆಯಿತು ದರ್ಶನಕ್ಕೆ. ಧರ್ಮ ದರ್ಶನದಲ್ಲಿ ನಾವು ಧರ್ಮ ದರ್ಶನಕ್ಕೆ ನಿಂತ್ಕೊಂಡು ದರ್ಶನದಲ್ಲಿ ದರ್ಶನವನ್ನು ಮಾಡಿಕೊಂಡು ಅಲ್ಲಿಂದ ಹೊರಗೆ ಬಂದು ಹುಲಿ ವಾಹನವನ್ನು ಇಳಿಸೋದು ಅಂತ ಇರುತ್ತೆ. ಎಲ್ಲ ಬಸವ ವಾಹನ ಹಾಗೆ ರುದ್ರಾಕ್ಷಿ ವಾಹನ ಹೀಗೆ ಇರುತ್ತೆ. ನಾವು ಹುಲಿ ವಾಹನವನ್ನು ಇಳಿಸ್ಬೇಕು ಅಂತೇಳಿ ಕಾಯ್ತಾ ಇದ್ವಿ. ಅಲ್ಲಿ ಅದಕ್ಕೂ ಕೂಡ ಟೈಮಿಂಗ್ಸ್ ಇರುತ್ತೆ. ಆಫ್ಟರ್ 12:30 ರಸೀತಿಯನ್ನು ಕೊಡೋದು ಅಂತ ಹೇಳಿದ್ರು. ಹಾಗಾಗಿ ಕಾಯ್ತಾ ಇದ್ವಿ. ಅದೆಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಬರೋ ಅಷ್ಟರಲ್ಲಿ ರೂಮಿನಲ್ಲಿ ಎಲ್ಲ ಪೂಜೆ ವ್ಯವಸ್ಥೆ ಮಾಡ್ಕೊಂಡಿದ್ರು. ಕೊಂಡವನ್ನು ಹಾಕಾಗಿತ್ತು, ಆ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ಅಲ್ಲಿ ಪೂಜೆಯನ್ನು ಮುಗಿಸಿದ್ರು. ನಂತರ ರೂಮಲ್ಲೂ ಕೂಡ ದೇವ್ರ ಫೋಟೋವನ್ನು ಇಟ್ಟು ದೇವ್ರ ಮುಂದೆ ನೈವೇದ್ಯವನ್ನು ಇಟ್ಟು ಗುಡ್ಡಪ್ಪಂದಿರು ದೇವರದ ಹಾಡುಗಳನ್ನು ಹಾಡಿ ಪೂಜೆಯನ್ನು ಮಾಡಿ ಮುಗಿಸಿದ್ರು. ಅದಾದಮೇಲೆ ಗುಡ್ಡಪ್ಪಂದಿರು ಹಾಗೆ ಬಂದಂಥ ಜನಗಳಿಗೆಲ್ಲ ಊಟವನ್ನು ಹಾಕಿ ಎಲ್ಲ ಮುಗಿಸ್ಕೊಂಡು ನಾವು ವಾಪಸ್ ಊರಿಗೆ ಬರ್ತಾಯಿದ್ದೀವಿ. ಅದಾದಮೇಲೆ ಮತ್ತೆ ಮನೆಯಲ್ಲೂ ಕೂಡ ಕೆಲವು ಶಾಸ್ತ್ರ ಹಾಗೆ ಪೂಜೆಗಳನ್ನು ಮಾಡೋದಿದೆ. ನಾವಿವಾಗ ಸೋಮವಾರ ಮಣಿಯನ್ನು ಹಾಕ್ಸಿರೋದು. ಅದಾಗಿ 5 ದಿನಕ್ಕೆ ಅಂದರೆ ಶುಕ್ರವಾರ ಮತ್ತೆ ಮನೆಯಲ್ಲಿ ಕೆಲವು ಪೂಜೆಗಳಿದೆ. ಅದ್ರದ್ದು ಕೂಡ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್
ನೀವು ಅದನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ಒಂದು ಸೌಭಾಗ್ಯವನ್ನು ಕೊಟ್ಟಂತಹ ಮಾದೇಶ್ವರನಿಗೆ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್.